ರಾಜ್ಯದಲ್ಲಿ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗ್ತಾ ಇರೋರ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ಧಾರವಾಡದಲ್ಲಿ ಈಗ ಹೃದಯಾಘಾತಕ್ಕೆ ಮಹಿಳೆಯೊಬ್ಬರು ಬಲಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ತವರು ಮನೆಗೆ ಬಂದಂತಹ ಸಂದರ್ಭದಲ್ಲಿ ಹಾರ್ಟ್ ಅಟ್ಯಾಕ್ಗೆ ಸಾವನ್ನಪ್ಪಿದ್ದಾರೆ ಮಹಿಳೆ. ಪಾರ್ವತಿ ಕೋರಿ ಅಂಥೇಳಿ 50 ವರ್ಷ ಮೃತ ಮಹಿಳೆ. ಧಾರವಾಡ ತಾಲೂಕಿನ ಉಪ್ಪಿನ ಬೆಟಗೇರಿ ಗ್ರಾಮದ ಮಹಿಳೆ ಇವರು. ಬಾಗಲಕೋಟೆಯ ಜಮಖಂಡಿಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇತ್ತು ಪಾರ್ವತಿಯವರು. ಹೆಚ್ಚಿನ ಚಿಕಿತ್ಸೆಗಾಗಿ ತವರು ಮನೆಗೆ ಅಂಥೇಳಿ ಪಾರ್ವತಿಯವರು ಬಂದಿರ್ತಾರೆ. ಧಾರವಾಡದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡುವಂತಹ ಸಂದರ್ಭದಲ್ಲಿಯೇ ಹಾರ್ಟ್ ಅಟ್ಯಾಕ್ಗೆ 50 ವರ್ಷದ ಮಹಿಳೆ ಬಲಿಯಾಗಿದ್ದಾರೆ. ಇವರೇ ಪಾರ್ವತಿ. ಜಮಖಂಡಿಯಲ್ಲಿ ಮೊದಲು ಟ್ರೀಟ್ಮೆಂಟನ್ನು ಪಡಿತಾ ಇರ್ತಾರೆ. ಧಾರವಾಡಕ್ಕೆ ತವರು ಮನೆಗೆ ಅಂಥೇಳಿ ಬಂದಿರ್ತಾರೆ. ಅಲ್ಲೂ ಕೂಡ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ. ಈ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಉಸಿರಾಟ ನಿಂತಿರುವಂಥದ್ದು, ಹಾರ್ಟ್ ಅಟ್ಯಾಕಿಗೆ ಬಲಿಯಾಗಿರುವಂಥದ್ದು. ಈ ಮೂಲಕ ರಾಜ್ಯದಲ್ಲಿ ಈ ಹೃದಯಾಘಾತಕ್ಕೆ ಬಲಿಯಾಗಿರೋರ ಸಂಖ್ಯೆ ಏನಿದೆ ಅದು ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. 50 ವರ್ಷದ ಪಾರ್ವತಿ ಕೋರಿ ಈಗ ಹಾರ್ಟ್ ಅಟ್ಯಾಕಿಗೆ ಉಸಿರು ಚೆಲ್ಲಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ತವರು ಮನೆಗೆ ಬಂದಂತಹ ಸಂದರ್ಭದಲ್ಲಿಯೇ ಹಾರ್ಟ್ ಅಟ್ಯಾಕ್ ಕಾಣಿಸ್ಕೊಂಡು ಮಹಿಳೆ ಉಸಿರನ್ನು ನಿಲ್ಲಿಸಿದ್ದಾರೆ. ಮೃತ ಮಹಿಳೆಯ ವಯಸ್ಸು 50 ವರ್ಷ. ಪಾರ್ವತಿ ಕೋರಿ ಅವರು ಬಾಗಲಕೋಟೆಯ ಜಮಖಂಡಿಯಲ್ಲಿದ್ದವರು. ಇಷ್ಟು ದಿನ ಅಲ್ಲೇ ಟ್ರೀಟ್ಮೆಂಟನ್ನು ಪಡಿತಾ ಇದ್ರಂತೆ. ಅವರಲ್ಲಿ ಅನಾರೋಗ್ಯ ಕೂಡ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಧಾರವಾಡ ಜಿಲ್ಲೆಯ ಉಪ್ಪಿನ ಬೆಟಗೇರಿಗೆ ತವರು ಮನೆಗೆ ಬಂದಂತಹ ಸಂದರ್ಭದಲ್ಲಿ ಈ ಹಾರ್ಟ್ ಅಟ್ಯಾಕ್ ಕಾಣಿಸ್ಕೊಂಡು ಈಗ ಸಾವನ್ನಪ್ಪಿರುವಂಥದ್ದು.